ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅರಣ್ಯ ಇಲಾಖೆಯ ದಿನಗೂಲಿ ಸಿಬ್ಬಂದಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇರುವವರಿಗೆ ಸೇವಾ ಭದ್ರತೆ ಒದಗಿಸಬೇಕು. ದಿನಗೂಲಿ ನೌಕರರ ಮೂಲ ಹುದ್ದೆ ಬದಲಾಯಿಸಿ ಏಜೆನ್ಸಿಗಳಿಗೆ ವರ್ಗಾಯಿಸುವುದನ್ನು ಕೈಬಿಡಬೇಕು. ಅರಣ್ಯ ಇಲಾಖೆ ನೇರ ಪಾವತಿ ಮಾಡಬೇಕು. ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟ ನೌಕರರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ದಿನಗೂಲಿ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ. ಅರಣ್ಯ ಇಲಾಖೆ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಹೋರಾಟ ಮುಂದುವರಿಸುವುದಾಗಿ ದಿನಗೂಲಿ ಸಿಬ್ಬಂದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ದಿನಗೂಲಿ ನೌಕರರ ಪ್ರತಿಭಟನೆ ಹಿನ್ನೆಲೆ ಕಾಡಂಚಿನ ಪ್ರದೇಶದ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ರಾತ್ರಿ ಹೊತ್ತು ಕಾಡಿನಲ್ಲಿರುವ ವನ್ಯಜೀವಿಗಳು ಹಳ್ಳಿಗಳ ಒಳಗೆ ಬರದಂತೆ ಇದೇ ಸಿಬ್ಬಂದಿಗಳು ನೋಡಿಕೊಳ್ತಾ ಇದ್ರು. ಆದ್ರೆ ಈಗ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಕಾರಣ ಜನರಲ್ಲಿ ಆತಂಕ ಕೂಡ ಶುರುವಾಗಿದೆ. ಸ್ಕಾಲರ್ಶಿಪ್ ಮಕ್ಕಳಿಗೆ ಕೊಡುವಂಥದ್ದು, ಎಜುಕೇಶನ್ ಫಂಡ್ ಅಂತ ಅವೆಲ್ಲ ಇದೆ. ಅದೆಲ್ಲ ಸೌಲಭ್ಯ ನಿಮಗೆ ಸಮವಸ್ತ್ರ ವರ್ಷಕ್ಕೆ ಕೊಡುವಂತ 2 ಜೊತೆ ರಮೇಶ್ ಅಂತ ಹೇಳಿ ಇಲಾಖೆಯಲ್ಲಿ ನೌಕರರಿಗೆ ಸೇವಾ ಭದ್ರತೆ ಇಲ್ಲ. ಅತಿ ಮುಖ್ಯವಾಗಿ ಈಗ ಕಳೆದ 3 ತಿಂಗಳಿಂದ ನಿರಂತರವಾಗಿ ಹುಲಿ ದಾಳಿ ಆಗ್ತಾ ಇದೆ, ಚಿರತೆ ದಾಳಿ ಆಗ್ತಾ ಇದೆ, ಪ್ರಾಣಹಾನಿ ಆಗ್ತಾ ಇದೆ. ಹಲವಾರು ನೌಕರರಿಗೆ ಇವತ್ತು ನಾವಲ್ಲಿ ಬ್ಯಾನರಲ್ಲಿ ಹಾಕಿದ್ದೀವಿ, ಅಂಗವೈಕಲ್ಯ ಆಗಿದೆ, ಕಣ್ಣನ್ನು ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲವೂ ನಿರಂತರವಾಗಿ ಕಷ್ಟಗಳನ್ನು ದಿನದ 24 ಗಂಟೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರಿಗೆ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲ, ಜೀವನಕ್ಕೆ ಭದ್ರತೆ ಇಲ್ಲ, ಜೀವ ಭದ್ರತೆ ಇಲ್ಲ. ಕೊಡ್ತಕ್ಕಂಥದ್ದು 8 ಗಂಟೆ ಸಂಬಳ, ಕೆಲಸ ಮಾಡಿಸ್ಕೊಳ್ಳೋದು 24 ಗಂಟೆ. ಹಾಗಾಗಿ ಎಲ್ಲೋ ಒಂದು ಕಡೆ ನೌಕರರು ಸಾಕಷ್ಟು ನೊಂದಿದ್ದಾರೆ. ನಮ್ಮಿಂದ ಆಗಲ್ಲ, ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ, ವನ್ಯಜೀವಿ ದಾಳಿ ನಿರಂತರವಾಗಿ ಆಗ್ತಾ ಇದೆ, ಇದರಿಂದ ನಾವು ಹೊರಬರಬೇಕು ಅಂತ ಹೇಳಿ ನಾವು ಸಾಕಷ್ಟು ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ, ಸಚಿವರಿಗೂ ಮನವಿ ಮಾಡಿದ್ವಿ. ಯಾವುದೇ ಮನವಿಗೆ ಇಲಾಖೆ ಸ್ಪಂದನೆ ನೀಡದೇ ಇರೋ ಕಾರಣ ನಾವಿವತ್ತು ಅವರೇ ನಮ್ಮನ್ನು ಬೆಂಗಳೂರಿಗೆ ಕಳಿಸ್ಕೊಂಡಿದ್ದಾರೆ. ತಮಗೆ ಗೊತ್ತಿದೆ, 5 ಹುಲಿ ದಾಳಿ ನಂತರದಲ್ಲಿ ಇಲಾಖೆ ಎಚ್ಚೆತ್ಕೋಬೇಕಾಗಿತ್ತು, ಎಚ್ಚೆತ್ಕೋತಾ ಇಲ್ಲ. ರಾಜ್ಯದ ಎಲ್ಲ ವನ್ಯಜೀವಿ ಘಟಕ ಬಂದಾಗಿದ್ದಾವೆ ಸರ್. ಪ್ರಾಣಹಾನಿ ಅಥವಾ ಮಾನಹಾನಿ, ಜೀವಹಾನಿ ಆದರೆ ಅದಕ್ಕೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ನೇರ ಹೊಣೆ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.